press the bell icon on the YouTube app and never miss another update. ಹಿಂದಿನ ಕ್ಲಾಸಲ್ಲಿ ನಾವು ರೇಖಾಗಣಿತದಲ್ಲಿ ನೆಕ್ಸ್ಟ್ ಇರ್ತಕ್ಕಂಥ ಪಾಠ ಯಾವುದು? ತ್ರಿಭುಜಗಳು. ಆ ತ್ರಿಭುಜಗಳ ಪಾಠವನ್ನು ಶುರು ಮಾಡಿದ್ವಿ. ಆ ತ್ರಿಭುಜಗಳ ಪಾಠದಲ್ಲಿ ನಾನು ಬರೀ ಇಂಟ್ರೊಡಕ್ಷನ್ ಅನ್ನ ಹೇಳಿದ್ದೆ, ಅಂದರೆ ಪೀಠಿಕೆಯನ್ನ ಹೇಳಿದ್ದೆ, ಸರಿನಾ? ತ್ರಿಭುಜಗಳ ಪಾಠ ನಿಮ್ಮ ಭಾಗ 1 ಟೆಕ್ಸ್ಟ್ ಬುಕ್ ಅಲ್ಲಿ 2ನೇ ಪಾಠ. ಅದಕ್ಕೆ ಇಂಗ್ಲಿಷಲ್ಲಿ ಟ್ರಯಾಂಗಲ್ಸ್ ಅಂತ ಕರೀತಾರೆ. ಅದರಲ್ಲಿ ಫಸ್ಟಿಗೆ ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೆ. ಏನ್ ಹೇಳಿದ್ದೆ? ಸಮರೂಪ ಆಕೃತಿಗಳ ಬಗ್ಗೆ ಹೇಳಿದ್ದೆ. ಅದರಲ್ಲಿ ನಿಮಗೆ ಬುಕ್ಕಲ್ಲಿ ಇರ್ತಕ್ಕಂಥ ಚಿತ್ರವನ್ನ ಬರೆದಿದ್ದೆ ನಾನು. ಬುಕ್ಕಲ್ಲಿ ವೃತ್ತ ಇತ್ತು, ಚತುರ್ಭುಜ ಇತ್ತು, ಮತ್ತೆ ವರ್ಗ ಇತ್ತು. ಈ ತರ ಎಲ್ಲ ಚಿತ್ರಗಳನ್ನ ಬರೆದು ತೋರಿಸಿದ್ದೆ. ಅದ ಸಮರೂಪ ಆಕೃತಿಗಳು ಅಂದ್ರೆ ಏನು? ಅವುಗಳದ್ದು ಏನಾಗಿರುತ್ತೆ? ಎರಡು ಚಿತ್ರಗಳಲ್ಲಿ ಬಾಹುಗಳು ಏನಾಗಿರುತ್ತೆ? ಸಮಾನುಪಾತದಲ್ಲಿರುತ್ತೆ. ಮತ್ತೆ ಕೋನಗಳು ಏನಾಗಿರುತ್ತೆ? ಸಮ ಆಗಿರುತ್ತೆ. ಅಂತ ಆಕೃತಿಗಳೇ ನಾವೇನಂತ ಕರಿತೀವಿ? ಸಮರೂಪ ಆಕೃತಿಗಳು. ಬಾಹುಗಳ ಸಂಖ್ಯೆ ಒಂದೇ ಇರುವ ಮತ್ತೆ ಅಥವಾ ಬಾಹುಗಳ ಅನುಪಾತ ಏನಾಗಿರ್ಬೇಕು? ಸಮ ಇರಬೇಕು. ಎರಡೂ ಕಡೆಗೂ. ಇಲ್ಲ 5 ಇದ್ರೆ ಅಲ್ಲಿ 10 ಇರಬೇಕು. ಆ ತರ ಅಂದ್ರೆ 1/2 ಅಥವಾ 2:1 ಈ ತರ ರೇಷಿಯೋದಲ್ಲಿ ಸರಿ ಇರ್ತಕ್ಕಂಥದ್ದು. ಮತ್ತೆ ಕೋನಗಳು 90 ಡಿಗ್ರಿ ಇದ್ರೆ ಎಲ್ಲ ಕೋನನು 90 ಡಿಗ್ರಿನೇ ಇರಬೇಕು. ಅಂತ ಆಕೃತಿಗಳಿಗೆ ನಾವೇನಂತ ಕರಿತೀವಿ? ಸಮರೂಪ ಆಕೃತಿಗಳು. ಅದಕ್ಕೆ ನಾನು 3 ಉದಾಹರಣೆಯನ್ನ ಬರೆದಿದ್ದೆ. ಚಿತ್ರ 2.5, 2.6 ಮತ್ತೆ 2.7 ಇಲ್ಲಿ ತನಕ ಮಾಡಿತ್ತು. ನೆಕ್ಸ್ಟ್ ಅದರಲ್ಲಿ ಅಭ್ಯಾಸ ಇದೆ. ಅಭ್ಯಾಸ ಯಾವುದು? 2.1. ನೆಕ್ಸ್ಟ್ ಅಭ್ಯಾಸ 2.1. ಅಭ್ಯಾಸ 2.1ರಲ್ಲಿ ನಿಮಗೆ ಫಸ್ಟ್ ಏನಿದೆಪ್ಪ ಅಂದ್ರೆ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಕ್ವಶನ್ ಇದೆ. ಆವರಣದಲ್ಲಿ ಕೊಟ್ಟಿರುವ ಪದಗಳಿಂದ ಸೂಕ್ತವಾದ ಪದವನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ. ಇದು ನಿಮಗೆ 1 ಮಾರ್ಕ್ಸಿಗೆ ಕೇಳ್ತಾರೆ. ಆವರಣದಲ್ಲಿ ಕೊಟ್ಟಿರುವ ಪದಗಳಿಂದ ಸೂಕ್ತವಾದ ಪದವನ್ನು ಆರಿಸಿ ಬಿಟ್ಟ ಪದ ತುಂಬಿರಿ. ಮೊದಲನೇದು, ಎಲ್ಲಾ ವೃತ್ತಗಳು ಸರ್ವಸಮ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಆಪ್ಷನ್ ಇದೆ, ಸರ್ವಸಮ ಮತ್ತೆ ಸಮರೂಪ. ಸರ್ವಸಮ ಮತ್ತು ಸಮರೂಪ. ಎರಡನೇದು, ಎಲ್ಲ ವರ್ಗಗಳು ಡ್ಯಾಶ್ ಸಮರೂಪ ಮತ್ತೆ ಸರ್ವಸಮ. ಸಮರೂಪ ಮತ್ತೆ ಸರ್ವಸಮ. ನೆಕ್ಸ್ಟ್, ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪ. ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪ. ಬ್ರಾಕೆಟ್ ಅಲ್ಲಿ ಸಮದ್ವಿಬಾಹು ಮತ್ತೆ ಸಮಬಾಹು. ಸಮದ್ವಿಬಾಹು ಮತ್ತೆ ಸಮಬಾಹು. ನೆಕ್ಸ್ಟ್ 4ನೇದು, ಬಾಹುಗಳ ಸಂಖ್ಯೆ ಒಂದೇ ಇರುವ ಬಾಹುಗಳ ಸಂಖ್ಯೆ ಒಂದೇ ಇರುವ
ಎರಡು ಬಹುಭುಜಾಕೃತಿಗಳು ಸಮರೂಪವಾಗಬೇಕಾದರೆ ಅದರ ಅನುರೂಪ ಕೋನಗಳು ಡ್ಯಾಶ್ ಮತ್ತು ಅದರ ಅನುರೂಪ ಬಾಹುಗಳು ಡ್ಯಾಶ್ ಸಮಾನುಪಾತದಲ್ಲಿ ಇರುತ್ತವೆ. ಸಮಾನುಪಾತದಲ್ಲಿ ಇರುತ್ತವೆ. ನೋಡ್ರಿ, ಇವಾಗ ಇದು ಬಿಟ್ಟ ಸ್ಥಳ ತುಂಬಿರಿ ಅಂದ್ರೆ ಆಪ್ಷನ್ ಕೊಟ್ಟಿರ್ತಾರೆ, ಅದರಲ್ಲಿ ಯಾವ್ದು ಸರಿ ಇದೆ ಅನ್ನೋದನ್ನ ಹುಡುಕ್ಬಿಟ್ಟು ನಾವು ತುಂಬಬೇಕು. ಇದು ಯಾತ್ರ ಮೇಲೆ ಇದಪ್ಪ ಅಂತಂದ್ರೆ ಸಮರೂಪ ಆಕೃತಿಗಳು ಅಂತ. ಸಮರೂಪ ಆಕೃತಿಗಳು ಅಂದ್ರೆ ಏನು? ಅವುಗಳ ಕೋನಗಳು ಏನಾಗಿರ್ಬೇಕು? ಸಮ ಆಗಿರ್ಬೇಕು. ಮತ್ತೆ ಬಾಹುಗಳು ಸಮಾನುಪಾತದಲ್ಲಿ ಇದ್ದರೆ ಅಂತಹ ಆಕೃತಿಗಳಿಗೆ ನಾವೆಂತ ಆಕೃತಿ ಅಂತ ಕರಿತೀವಿ? ಸಮರೂಪ ಆಕೃತಿಗಳು. ಅಂದ್ರೆ ಜೆರಾಕ್ಸ್ ಅಂತ, ನೋಡಕ್ಕೆ ಒಂದಿದ್ದಂಗೆ ಇನ್ನೊಂದಿರೋದು, ಸೇಮ್ ಇರೋದು, ಅದಕ್ಕೆ ನಾವು ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಮೊದಲನೇದು, ಎಲ್ಲಾ ವೃತ್ತಗಳು ಸರ್ವಸಮ ಆಗಲ್ಲ. ಆದ್ರಿಂದ ಅದಕ್ಕೆ ಏನ್ ಬರಿಬೇಕು ನಾವು? ಸಮರೂಪ ಅಂತ ಬರಿಬೇಕು. ಎಲ್ಲಾ ವೃತ್ತಗಳು ಡ್ಯಾಶ್ ಅಲ್ಲಿ ಏನ್ ತುಂಬಿಸ್ಬೇಕು? ಸಮರೂಪ. ಎಲ್ಲಾ ವೃತ್ತಗಳು ಸಮರೂಪ. ಎಲ್ಲಾ ವರ್ಗಗಳು, ನೆಕ್ಸ್ಟ್ ಎಲ್ಲಾ ವರ್ಗಗಳು ಏನಾಗಿರ್ತವೆ? ಸಮರೂಪ ಆಗಿರ್ತವೆ. ಎಲ್ಲಾ ವರ್ಗಗಳು ಸಮರೂಪ. ಎಲ್ಲಾ ವರ್ಗಗಳು ಸಮರೂಪ. ನೆಕ್ಸ್ಟ್ ಎಲ್ಲಾ ಡ್ಯಾಶ್ ತ್ರಿಭುಜಗಳು ಸಮರೂಪ ತ್ರಿಭುಜಗಳು. ಅಂದ್ರೆ ಸಮದ್ವಿಬಾಹು ತ್ರಿಭುಜ ಅಂದ್ರೆ ನಿಮಗೆ ಗೊತ್ತಿದೆ. ಸಮದ್ವಿಬಾಹು ತ್ರಿಭುಜ ಅಂದ್ರೇನು? ಎರಡು ಬಾಹುಗಳು ಸಮ ಇರ್ತಕ್ಕಂಥ ಆಕೃತಿಗೆ ನಾವು ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಮೂರು ಬಾಹುಗಳು ಮೂರು ಕೋನಗಳು ಸಮ ಇರ್ತಕ್ಕಂಥ ಆಕೃತಿಗೆ ನಾವು ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಆದ್ರಿಂದ ಇದರಲ್ಲಿ ನಾವೇನನ್ನ ತುಂಬಿಸ್ಬೇಕು? ಸಮಬಾಹು. ಈ ಡ್ಯಾಶ್ ಅಲ್ಲಿ ಏನ್ ತುಂಬಿಸ್ಬೇಕು ನಾವು? ಸಮಬಾಹು ತ್ರಿಭುಜಗಳು ಸಮರೂಪಗಳಾಗಿರುತ್ತವೆ. ನೆಕ್ಸ್ಟ್, ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿಗಳು ಸಮರೂಪವಾಗಬೇಕಾದರೆ ಅದರ ಅನುರೂಪ ಕೋನಗಳು ಏನಾಗಿರ್ಬೇಕು? ಸಮ ಆಗಿರ್ಬೇಕು. ಅನುರೂಪ ಕೋನಗಳು ಏನಾಗಿರ್ಬೇಕು? ಸಮ ಆಗಿರ್ಬೇಕು. ಅದೇ ರೀತಿ ಅದರ ಬಾಹುಗಳು ಸಮಾನುಪಾತದಲ್ಲಿ ಇರಬೇಕು. ಬಾಹುಗಳು ಯಾವ ಅನುಪಾತದಲ್ಲಿ ಇರಬೇಕು? ಸಮಾನುಪಾತದಲ್ಲಿ ಇರುತ್ತವೆ. ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ. ನೋಡ್ರಿ, ನಿಮಗೆ ಹೇಳ್ತಾ ಇದ್ದೀನಿ ನಾನು, ಸಮರೂಪ ಆಕೃತಿಗಳು ಅಂದ್ರೇನು? ಕೋನಗಳ ಒಂದೇ ಅಳತೆ ಇದ್ದು ಬಾಹುಗಳು ಸಮಾನುಪಾತದಲ್ಲಿ ಭಾಗಿಸಿದ್ರೆ ಮಾತ್ರ ಅಂತ ಆಕೃತಿಗಳಿಗೆ ಇನ್ನೊಂದಕ್ಕೆ ಇನ್ನೊಂದು ಕಂಪೇರ್ ಮಾಡಿದಾಗ ಎರಡು ಆಕೃತಿಗಳಿಗೆ ನಾವೇನಂತ ಕರಿಬೇಕು? ಸಮರೂಪ ಆಕೃತಿಗಳು. ಆ ಬೇಸ್ ಮೇಲೆ ಇದು ಮೊದಲನೇ ಅಭ್ಯಾಸ ಇರೋದು. ತುಂಬಾ ಸಿಂಪಲ್ ಆಗಿದೆ. ಎಲ್ಲಾ ವೃತ್ತಗಳು ಏನ್ ತುಂಬಿಸ್ಬೇಕು ನೀವು? ಸಮರೂಪ ಅಂತ ತುಂಬಿಸ್ಬೇಕು. ಸರ್ವಸಮ ಅಂದ್ರೆ ತ್ರಿಜ್ಯಗಳು ಬೇರೆ ಬೇರೆ ಆಗಿರ್ತವೆ. ಆದ್ರಿಂದ ಎಲ್ಲಾ ವೃತ್ತಗಳು ಸಮರೂಪ. ಎಲ್ಲಾ ವರ್ಗಗಳಲ್ಲಿ ಬಾಹುಗಳ ಸಂಖ್ಯೆ, ಬಾಹುಗಳ ಅಳತೆ ಒಂದೇ ಇರುತ್ತೆ, ಕೋನಗಳ ಅಳತೆ 90 ಡಿಗ್ರಿ ಇರುತ್ತೆ. ಆದ್ರಿಂದ ಎಲ್ಲಾ ವರ್ಗಗಳು ಏನಂತ ಬರಿಬೇಕು ನಾನು? ಸಮರೂಪ ಅಂತ ಬರಿಬೇಕು. ನೆಕ್ಸ್ಟ್, ಎಲ್ಲಾ ಡ್ಯಾಶ್ ತ್ರಿಭುಜಗಳು ಸಮರೂಪ. ಎಂಥ ತ್ರಿಭುಜಗಳು? ಸಮಬಾಹು ತ್ರಿಭುಜಗಳು. ಯಾಕಂದ್ರೆ ಸಮದ್ವಿಬಾಹು ತಗೊಳಕ್ಕೆ ಬರಲ್ಲ. ಸಮದ್ವಿಬಾಹುದಲ್ಲಿ ಎರಡು ಬಾಹುಗಳು ಮಾತ್ರ ಸಮ ಇರುತ್ತೆ. ಆದ್ರೆ ಸಮಬಾಹು ತ್ರಿಭುಜದಲ್ಲಿ ಬಾಹುಗಳು ಅಳತೆ ಸಮ ಇರುತ್ತೆ, ಮತ್ತೆ ಕೋನಗಳ ಅಳತೆನೂ ಎಲ್ಲ 60 ಡಿಗ್ರಿ ಇರುತ್ತೆ.
ಆದ್ರಿಂದ ಯಾವ್ದನ್ನ ತಗೋಬೇಕು ನಾನು? ಸಮಬಾಹು ತ್ರಿಭುಜವನ್ನ ತಗೋಬೇಕು. ನೆಕ್ಸ್ಟ್, ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿಗಳು ಸಮರೂಪವಾಗಬೇಕಾದರೆ ಅದರ ಅನುರೂಪ ಕೋನ ಏನಾಗಿರ್ಬೇಕು? ಸಮ ಆಗಿರ್ಬೇಕು. ಮತ್ತೆ ಅದರ ಅನುರೂಪ ಬಾಹುಗಳು ಯಾವ ಅನುಪಾತದಲ್ಲಿ ಇರಬೇಕು? ಸಮಾನುಪಾತದಲ್ಲಿ ಇದ್ರೆ ಆಗ ನಾವು ಅದಕ್ಕೆ ಏನಂತ ಕರಿತೀವಿ? ಸಮರೂಪ ಆಕೃತಿಗಳು. ಬಹುಭುಜಾಕೃತಿ ಅಂದ್ರೇನೆ ಎಲ್ಲಿಂದ ಶುರುವಾಗುತ್ತೆ ನೆನಪಿಟ್ಕೊಳ್ರಿ, ತ್ರಿಭುಜದಿಂದ ಶುರುವಾಗ್ತಕ್ಕಂಥ ಆಕೃತಿಗೆ ನಾವೇನಂತ ಕರಿತೀವಿ? ಬಹುಭುಜಾಕೃತಿಗಳು ಅಂತ ಕರಿತೀವಿ. ಅಂದ್ರೆ 3 ರೇಖೆಗಳು. ತ್ರಿಭುಜ ಅಂದ್ರೆ ಏನು? 3 ರೇಖೆಗಳು, 3 ಶೃಂಗ ಬಿಂದುಗಳು ಆವರಿಸಿರ್ತಕ್ಕಂಥ ಒಂದು ಜಾಗಕ್ಕೆ ನಾವೇನಂತ ಕರಿತೀವಿ? ತ್ರಿಭುಜ ಅಂತ ಕರಿತೀವಿ. ಆದ್ರಿಂದ 3ರಿಂದ ಸ್ಟಾರ್ಟ್ ಆಗೋದು ತ್ರಿಭುಜ, ಚತುರ್ಭುಜ, ಪಂಚಭುಜ, ಷಡ್ಭುಜ, ಈ ತರ ಎಲ್ಲಾ ಆಕೃತಿಗಳಿಗೆ ನಾವು ಏನಂತ ಕರಿಬೇಕು? ಬಹುಭುಜಾಕೃತಿ. ಅಂದ್ರೆ ಇಲ್ಲಿ ತ್ರಿಭುಜ ಅಂತ ಅಂಡರ್ಸ್ಟುಡ್. ಆದ್ರಿಂದ ನಾವು ಇದಕ್ಕೆ ಬಹುಭುಜಾಕೃತಿ ಅಂತ ಕರಿತೀವಿ. ಮೊದಲನೇದು ಅಭ್ಯಾಸದಲ್ಲಿ ಮೊದಲನೇ ಮೇನ್ ಆದ್ಮೇಲೆ, ಮೊದಲನೇ ಮೇನ್ ಏನಿತ್ತು? ನಮ್ಗೆ ಬಿಟ್ಟ ಸ್ಥಳ ತುಂಬಿರಿ ಅಂತ ಪ್ರಶ್ನೆ ಇತ್ತು. ನೆಕ್ಸ್ಟ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಕ್ವಶನ್ ಕೊಟ್ಟಿದ್ದಾರೆ, ನಾವು ಉದಾಹರಣೆಯನ್ನ ಬರಿಬೇಕು. ಪ್ರಶ್ನೆ ಕೊಟ್ಟಿದ್ದಾರೆ, ನಾವು ಅದಕ್ಕೆ ಏನ್ ಮಾಡ್ಬೇಕು? ಉದಾಹರಣೆ ನಾವು ಯಾವ್ದಾದ್ರೂ ಬರಿಬಹುದು ಅಥವಾ ಟೆಕ್ಸ್ಟ್ ಬುಕ್ ಇಂದ ಬೇಕಾದ್ರೂ ನಾವು ಬರಿಬಹುದು. ಎರಡನೇದು, 2 ವಿಭಿನ್ನ ಉದಾಹರಣೆಗಳನ್ನು ಕೊಡಿ. 2 ವಿಭಿನ್ನ ಉದಾಹರಣೆಗಳನ್ನು ಕೊಡಿ. ವಿಭಿನ್ನ ಉದಾಹರಣೆಗಳನ್ನು ಕೊಡಿ. ಮೊದಲನೇದು, ಒಂದು ಜೊತೆ ಸಮರೂಪ ಆಕೃತಿಗಳು. ಒಂದು ಜೊತೆ ಸಮರೂಪ ಆಕೃತಿಗಳು. ನಾವು ಟೆಕ್ಸ್ಟ್ ಬುಕ್ ಇಂದ ಬರೀಬಹುದು. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇತ್ತು ಚಿತ್ರ 2.5. ಚಿತ್ರ 2.5ರಲ್ಲಿ 2 ತ್ರಿಭುಜ ಕೊಟ್ಟಿದ್ರು, ABCD ಮತ್ತೆ PQRS ಅಂತ. ನಾವು ಯಾವ್ದಾದ್ರು ಸ್ವಂತಕ್ಕಾದ್ರೂ ಬರೀಬಹುದು ಅಥವಾ ಟೆಕ್ಸ್ಟ್ ಬುಕ್ಕಿನ ಉದಾಹರಣೆ ಆದ್ರೂ ಕೊಡ್ಬೋದು. ಇದು ಕೊಟ್ರೆ ನಿಮಗೆ 1 ಮಾರ್ಕ್ಸ್ಗೆ ಕೊಡ್ತಾರೆ. ನಾನು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನೇ ಬರೀತೀನಿ, ABCD ಮತ್ತೆ PQRS. ರಫ್ ಚಿತ್ರ ಬರೀರಿ ನೀವು, ಅಳತೆ ಇಟ್ಟೆ ಹಾಕ್ಬೇಕಂತೇನಿಲ್ಲ. ಇದು A B C D P Q R S. ಸಮರೂಪ ಆಕೃತಿ ಆಗಬೇಕಾದ್ರೆ ಕೋನಗಳ ಅಳತೆ ಏನಾಗಿರ್ಬೇಕು? ಸಮ ಇರಬೇಕು. ಕೋನಗಳ ಅಳತೆ ಏನಾಗಿರ್ಬೇಕು? ಸಮ ಇರಬೇಕು. ಬಾಹುಗಳು ಏನಾಗಬೇಕು? ಸಮಾನುಪಾತದಲ್ಲಿ. ಬಾಹುಗಳನ್ನ ಬಾಗಿಸಿದಾಗ ಅನುಪಾತ ಏನಾಗಿರ್ಬೇಕು? ಸಮ ಇರಬೇಕು. ಅಂತಹ ಆಕೃತಿಗಳಿಗೆ ನಾವು ಸಮರೂಪ ಆಕೃತಿಗಳು ಅಂತ ಕರಿತೀವಿ. ನೀವು ಇಲ್ಲಿ ಚಿತ್ರದಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, A ಕೋನ 85, B ಕೋನ 85, C ಕೋನ 85, D ಕೋನ 85, P ಕೋನ 85, Q ಕೋನ 85, R ಕೋನ 85, S ಕೋನ 85. ಆದ್ರಿಂದ ಕೋನಗಳ ಅಳತೆ ಏನಾಗಿದೆ? ಇಲ್ಲಿ ಸಮ ಆಗಿದೆ. ಬಾಹುಗಳಿಗೆ ಬಂದ್ರೆ 2.1 ಕೊಟ್ಟಿದ್ದಾರೆ. 2.1 ಡಬಲ್ ಮಾಡಿದ್ರೆ ಎಷ್ಟಾಗಬೇಕು? 4.2 ಆಗಬೇಕು. 2.4 ಕೊಟ್ಟಿದ್ದಾರೆ. 2.4 ಡಬಲ್ ಮಾಡಿದ್ರೆ ಎಷ್ಟಾಗಬೇಕು? 4.2. ಅನುಪಾತ ಸೇಮ್ ಇರಬೇಕು. 1.5 ಕೊಟ್ಟಿದ್ದಾರೆ. 1.5 ಡಬಲ್ ಮಾಡಿದ್ರೆ 3 ಸೆಂಟಿಮೀಟರ್ ಆಗುತ್ತೆ. 2.5 ಕೊಟ್ಟಿದ್ದಾರೆ ಇಲ್ಲಿ. 2.5 ಡಬಲ್ ಮಾಡಿದ್ರೆ ಏನಾಗುತ್ತೆ? 5 ಸೆಂಟಿಮೀಟರ್ ಆಗುತ್ತೆ. ನೋಡ್ರಿ, ಸಮರೂಪ ಆಕೃತಿಗಳು ಅಂದ್ರೇನು? ಕೋನಗಳ ಅಳತೆ ಸಮ ಆಗಿದ್ದು ಬಾಹುಗಳು ಸಮಾನುಪಾತದಲ್ಲಿ ಇದ್ದರೆ ಅಂತಹ ಆಕೃತಿಗಳಿಗೆ ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಇಲ್ಲಿ ಒಂದು ಜೊತೆ ಸಮರೂಪ ಆಕೃತಿಗಳಿಗೆ ಉದಾಹರಣೆಯನ್ನು ಕೊಡಿ ಅಂತ ಕೇಳಿದ್ದಾರೆ. ನಾವು ಸ್ವಂತದ್ ಬೇಕಾದ್ರೂ ನೀವು ಚಿತ್ರ ಬರ್ಕೊಂಡು ತೋರಿಸ್ಬೋದು ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿರೋ ಚಿತ್ರನಾದ್ರೂ ಬರಿಬಹುದು. ಇಲ್ಲಿ ABCD ಇದೆ ಮತ್ತೆ PQRS ಇದೆ, 2 ಚತುರ್ಭುಜಗಳು. ಈ ಚತುರ್ಭುಜಗಳಲ್ಲಿ
ಎ ಕೋನ ಪಿ ಕೋನ 85, ಬಿ ಕೋನ ಕ್ಯೂ ಕೋನ 85, ಸಿ ಕೋನ ಆರ್ ಕೋನ 85, ಡಿ ಕೋನ ಎಸ್ ಕೋನ 85. ಕೋನಗಳ ಅಳತೆ ಏನಾಗಿದೆ? ಸಮ ಆಗಿದೆ. ಬಾಹುಗಳ ಅಳತೆಗೆ ಬಂದ್ರೆ ಎ ಬಿ 1.5 ಇದ್ರೆ ಪಿ ಕ್ಯೂನೇ ಏನಾಗಿರ್ಬೇಕು? ಸಮಾನುಪಾತದಲ್ಲಿ ಬರಬೇಕು. ಇಲ್ಲಿ ಯಾವುದೋ ಬರೋದಲ್ಲ. ಎ ಬಿಗೆ ಯಾವ್ದು ಬರಬೇಕು? ಪಿ ಕ್ಯೂನೇ ಬರಬೇಕು. ಇದು 1.5 ಇದ್ರೆ ಇದೆಷ್ಟಿದೆ? 3 ಇದೆ. ನೆಕ್ಸ್ಟ್ ಬಿ ಸಿ ಎಷ್ಟಿದೆ? 2.5 ಇದ್ರೆ ಆರ್ ಕ್ಯೂನೇ ಎಷ್ಟು ಬರಬೇಕು? 5 ಬರಬೇಕು. ಸಿ ಡಿ 2.4 ಇದ್ರೆ ಡಬಲ್ ಮಾಡಿದ್ರೆ ಆರ್ ಎಸ್ ಎಷ್ಟು ಬರಬೇಕು? 4.8 ಬರಬೇಕು. ಎ ಡಿ 2.1 ಇದೆ, ಡಬಲ್ ಮಾಡಿದ್ರೆ ಎಷ್ಟು ಬರಬೇಕು? ಪಿ ಎಸ್ 4.2 ಬರಬೇಕು. ಈ ತರ ಅದಕ್ಕೆ ಅನುರೂಪ ಆಗಿರ್ತಕ್ಕಂತಹ ಬಾಹು, ಅನುರೂಪ ಆಗಿರ್ತಕ್ಕಂತಹ ಕೋನ, ಅನುರೂಪ ಕೋನ ಸಮ ಇರಬೇಕು. ಅನುರೂಪ ಬಾಹು ಏನಾಗಿರ್ಬೇಕು? ಸಮಾನುಪಾತದಲ್ಲಿ ಭಾಗಿಸ್ಬೇಕು. ಎಗೆ ಪಿ, ಬಿಗೆ ಕ್ಯೂ, ಸಿಗೆ ಆರ್, ಡಿಗೆ ಎಸ್. ಎ ಬಿಗೆ ಪಿ ಕ್ಯೂನೇ ಬರಬೇಕೆ ವಿನಃ ಎಸ್ ಪಿ ಬರಬಾರ್ದು. ಎ ಬಿಗೆ ಯಾವ್ದು ಬರಬೇಕು? ಪಿ ಕ್ಯೂ, ಬಿ ಸಿಗೆ ಆರ್ ಕ್ಯೂ, ಸಿ ಡಿಗೆ ಆರ್ ಎಸ್, ಎ ಡಿಗೆ ಯಾವುದು? ಪಿ ಎಸ್. ಇದು 1.5 ಇದ್ರೆ ಡಬಲ್ ಆಗಿ 3, 2.5 ಇದ್ರೆ ಡಬಲ್ ಆಗಿ 5, 2.4 ಇದ್ರೆ ಡಬಲ್ ಆಗಿ 4.8, 2.1 ಇದ್ರೆ ಡಬಲ್ ಆಗಿ ಎಷ್ಟು? 4.2. ಇಂತಹ ಆಕೃತಿಗಳಿಗೆ ನಾವೇನಂತ ಕರಿತೀವಿ? ಸಮರೂಪ ಆಕೃತಿಗಳು. ಎಕ್ಸಾಮ್ ಅಲ್ಲಿ 1 ಮಾರ್ಕ್ಸ್ಗೆ ಕೇಳ್ತಾರೆ. ನೀವು ಸ್ವಂತಕ್ಕಾದ್ರೂ ಬರೀಬಹುದು. ಯಾವ್ದಾದ್ರೂ ಚಿತ್ರ ತಗೊಂಡು ಇದು ರಫ್ ಚಿತ್ರ ಹಾಕ್ಬೇಕು, ಅಳತೆ ಇಟ್ಟೇನು ಹಾಕೋ ಅವಶ್ಯಕತೆ ಇಲ್ಲ. ಆದ್ರೆ ಬರೆದು ಮಾತ್ರ ಏನ್ ಮಾಡ್ಬೇಕು? ತೋರಿಸ್ಬೇಕು. ಇದು ಯಾವುದಕ್ಕೆ ಉದಾಹರಣೆ ಬರೆದಿದ್ದು ನಾವು? ಸಮರೂಪ ಆಕೃತಿಗಳು. ಸಮರೂಪ ಆಕೃತಿಗಳು. ನೆಕ್ಸ್ಟ್ ಉದಾಹರಣೆ, ಒಂದು ಜೊತೆ ಸಮರೂಪವಲ್ಲದ ಆಕೃತಿಗಳು. ಒಂದು ಜೊತೆ ಸಮರೂಪವಲ್ಲದ ಆಕೃತಿಗಳು. ಇದರಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲೇ ಕೆಳಗಡೆಗಿದೆ ಉದಾಹರಣೆ. ಚಿತ್ರ 2.6 ಇತ್ತು ನೋಡ್ರಿ. ಒಂದು ವರ್ಗ ಮತ್ತೆ ಒಂದು ಆಯತ, ಒಂದು ವರ್ಗ ಮತ್ತೆ ಒಂದು ಆಯತ. ಅನುರೂಪ ಕೋನ ಸಮ ಇದ್ರೂ ಸಹ ಅನುರೂಪ ಬಾಹು ಸಮಾನುಪಾತದಲ್ಲಿ ಇಲ್ಲ. ಆದ್ರಿಂದ ಈ ಚಿತ್ರವನ್ನ ನಾವು ಸಮರೂಪವಲ್ಲದ ಆಕೃತಿಗಳಿಗೆ ತೋರಿಸ್ತೀವಿ. ಅದು ಉದಾಹರಣೆಯಲ್ಲಿ ಇದೆ ನಿಮಗೆ. ಮೊದಲನೇದು ಯಾವ್ದು ಬರಿಬೇಕು? ವರ್ಗ ಬರಿಬೇಕು. ಎರಡನೇದು ಯಾವ್ದು ಬರಿಬೇಕು? ಆಯತ ಬರಿಬೇಕು. ವರ್ಗದಲ್ಲಿ ಎ ಬಿ ಸಿ ಡಿ, ಎ ಬಿ ಸಿ ಡಿ, ಪಿ ಕ್ಯೂ ಆರ್ ಎಸ್. ಎಲ್ಲ ಕೋನ ವರ್ಗದಲ್ಲಿ ಮತ್ತೆ ಆಯತದಲ್ಲಿ ಎಲ್ಲ ಕೋನ ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ. ಈ ತರ ಮಾರ್ಕ್ ಹಾಕಿದ್ರೆ ನಾವು ಅದಕ್ಕೆ 90 ಡಿಗ್ರಿ ಅಂತ ಹೇಳ್ತೀವಿ. ಈ ತರ ಮಾರ್ಕ್ ಹಾಕಿದ್ರೆ ಎಷ್ಟು ಡಿಗ್ರಿ ಅಂತ ಹೇಳ್ತೀವಿ ನಾವು? 90 ಡಿಗ್ರಿ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ ಎ ಬಿ 3 ಇದ್ರೆ ಇದೆಷ್ಟಿದೆ? 3.5 ಇದೆ. 3.5 ಇದೆ. ವರ್ಗದಲ್ಲಿ ಎಲ್ಲಾ ಬಾಹುಗಳ ಅಳತೆ ಸೇಮ್ ಇರುತ್ತೆ. ವರ್ಗದಲ್ಲಿ 4 ಬಾಹುಗಳ ಅಳತೆ ಸೇಮ್ ಇರುತ್ತೆ. ಮತ್ತೆ ಎಲ್ಲಾ ಕೋನಗಳು 90 ಡಿಗ್ರಿ ಇರುತ್ತೆ. ಆಯತದಲ್ಲಿ ಎಲ್ಲಾ ಕೋನಗಳ ಅಳತೆ 90 ಡಿಗ್ರಿ ಇದ್ರೆ ಬಾಹುಗಳ ಆಪೋಸಿಟ್ ಅಭಿಮುಖ ಬಾಹುಗಳು ಮಾತ್ರ ಸಮ ಇರ್ತವೆ. ಆದ್ರಿಂದ ನೆಕ್ಸ್ಟ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 3 ಇದ್ರೆ ಇದೆಷ್ಟಿದೆ? 3.5. ನೆಕ್ಸ್ಟ್ ಇದೆಷ್ಟು ಕೊಟ್ಟಿದ್ದಾರೆ? 3 ಕೊಟ್ಟಿದ್ದಾರೆ. ಇದೆಷ್ಟು ಕೊಟ್ಟಿದ್ದಾರೆ? 3 ಕೊಟ್ಟಿದ್ದಾರೆ. ಆದ್ರಿಂದ ಇದು ಸಮರೂಪವಲ್ಲದ ಆಕೃತಿಗಳು. ಇದರಲ್ಲಿ ಇರ್ತಕ್ಕಂತಹ ವರ್ಗ ಮತ್ತು ಆಯತಗಳು, ವರ್ಗ ಮತ್ತು ಆಯತಗಳು ಇವು ಚತುರ್ಭುಜದ ಕೆಟಗರಿಗೆ ಬರುತ್ತೆ. ಸಮರೂಪವಲ್ಲದ ಆಕೃತಿಗಳು, ಸಮರೂಪವಲ್ಲದ ಆಕೃತಿಗಳು. ಅಲ್ಲ ಅಂದಾಗ ಮಾತ್ರ ನಾವು ಕಾರಣ ಬರಿಬೇಕು. ಸರಿ ಇದೆ ಅಂದಾಗ ನಾವು ಬರೆಯೋ ಅವಶ್ಯಕತೆ ಇರಲ್ಲ. ಯಾಕೆಂದರೆ ಅನುರೂಪ ಕೋನಗಳು ಸಮ ಆಗಿದ್ರು ಸಹ, ಯಾಕೆಂದರೆ ಅನುರೂಪ ಕೋನಗಳು ಸಮ, ಅನುರೂಪ ಕೋನಗಳು ಸಮ, ಆದರೆ ಅನುರೂಪ ಬಾಹುಗಳು, ಆದರೆ
ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇಲ್ಲ. ಸಮಾನುಪಾತದಲ್ಲಿ ಇಲ್ಲ. ಆದ್ದರಿಂದ ಇದು ಯಾವುದಕ್ಕೆ ಉದಾಹರಣೆ? ಸಮರೂಪವಲ್ಲದ ಆಕೃತಿಗಳಿಗೆ ಇದು ಏನಾಗುತ್ತೆ? ಉದಾಹರಣೆ ಆಗುತ್ತೆ. ವರ್ಗ ಮತ್ತು ಆಯತಗಳು ಸಮರೂಪವಲ್ಲದ ಆಕೃತಿಗಳು, ಏಕೆಂದರೆ ಅನುರೂಪ ಕೋನಗಳು ಸಮ, ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇಲ್ಲ. ಆದ್ದರಿಂದ ಇದು ಒಂದು ಸಮರೂಪವಲ್ಲದ ಆಕೃತಿ. ನೆಕ್ಸ್ಟ್ 3ನೇ ಪ್ರಶ್ನೆ 2.1 ಅಭ್ಯಾಸದಲ್ಲಿ 3ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದ್ರೆ ಕೆಳಗಿನ ಚತುರ್ಭುಜಗಳು ಸಮರೂಪವೇ ಇಲ್ಲವೇ ತಿಳಿಸಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರ PQRS, PQRS, ಇನ್ನೊಂದು ABCD. ABCD. PQ ಎಷ್ಟು ಕೊಟ್ಟಿದ್ದಾರೆ? 1.5. 5 ಎಷ್ಟು ಕೊಟ್ಟಿದ್ದಾರೆ? ವರ್ಗ ಆಗಿರೋದ್ರಿಂದ ಎಲ್ಲ ಅಳತೆ ಏನಾಗಿರುತ್ತೆ? ಸಮ ಆಗಿರುತ್ತೆ. 1.5 1.5 ಇದು ಅವರೇ ಕೊಟ್ಟಿರ್ತಕ್ಕಂಥ ಚಿತ್ರ. AB ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ 3 ಸೆಂಟಿಮೀಟರ್. ನೋಡ್ರಿ, ಈ ಚಿತ್ರದಲ್ಲಿ ಇದು ಒಂದು ಸಮರೂಪ ಆಕೃತಿ ಉಳ್ಳ ಚಿತ್ರವೇ ಎಂದು ಪರೀಕ್ಷಿಸಿ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಕೋನದ ಮಾರ್ಕ್ ಬರ್ದಿದ್ದೀನಿ ನಾನು. ಕೋನದ ಮಾರ್ಕ್ ಬರೆದ್ರೆ ನಿಮಗೆ ಅಂಡರ್ಸ್ಟುಡ್ ಇದು 90 ಡಿಗ್ರಿ ಅಂತ ಹೇಳಿ, ಹೌದಾ? ಈಗ ಇದು 90 ಡಿಗ್ರಿ ಇದೆ, ಇಲ್ಲಿ ಮಾರ್ಕ್ ಕೊಟ್ಟಿದ್ದಾರೆ. ಆದ್ರೆ ಈ ಚಿತ್ರದಲ್ಲಿ ಕೋನಕ್ಕೆ ಏನು ಅವರು ಅಳತೆಯನ್ನ ಕೊಟ್ಟಿಲ್ಲ. ಅವರು 90 ಡಿಗ್ರಿ ಮಾರ್ಕು ತೋರಿಸಿಲ್ಲ, ಎಷ್ಟು ಡಿಗ್ರಿ ಇದೆ ಅಂತ ಅಲ್ಲಿ ಬರ್ದೂ ಇಲ್ಲ, ಕೋನದ ಅಳತೆಯನ್ನ ಅವರು ಕೊಟ್ಟಿಲ್ಲ. ಆದ್ರೆ ಬಾಹುಗೆ ಬಂದ್ರೆ 1.5 ಇದ್ರೆ 3 ಆಗಿದೆ, 1.5 ಇದ್ರೆ 3 ಆಗಿದೆ, 1.5 ಇದ್ರೆ 3 ಆಗಿದೆ, 1.5 ಇದ್ರೆ 3 ಆಗಿದೆ. ಬಾಹುಗಳ ಅನುಪಾತ ಏನಾಗಿದೆ? ಸಮ ಆಗಿದೆ. ಬಾಹುಗಳ ಅನುಪಾತ ಸಮ ಆಗಿದೆ. ಆದ್ರೆ ಕೋನಗಳ ಅಳತೆಯಲ್ಲಿ ಮಾತ್ರ ಇಲ್ಲಿ ಒಂದು ಯಾವ ಅನುಪಾತ ಸರಿಯಾಗಿರ್ತಕ್ಕಂಥ ಕೋನದ ಅಳತೆ ತೋರಿಸಿಲ್ಲ. ಆದ್ರಿಂದ ಇದು ಒಂದು ಸಮರೂಪವಲ್ಲದ ಆಕೃತಿ ಅಂತ ಬರಿಬೇಕು. ಇದು ಒಂದು ಸಮರೂಪವಲ್ಲದ ಆಕೃತಿ, ಏಕೆಂದರೆ ಅನುರೂಪ ಕೋನಗಳು ಸಮವಾಗಿಲ್ಲ. ಅನುರೂಪ ಕೋನಗಳು ಸಮವಾಗಿಲ್ಲ. ಅನುರೂಪ ಕೋನಗಳು ಏನಾಗಿಲ್ಲ? ಇಲ್ಲಿ ಸಮ ಆಗಿಲ್ಲ. ಆದ್ರೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇವೆ. ಆದರೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇವೆ. ಆದರೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇವೆ. ನಿಮಗೆ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ಇದು ಒಂದು ಸಮರೂಪವಲ್ಲದ ಆಕೃತಿ. ಯಾಕಂದ್ರೆ ಅನುರೂಪ ಕೋನಗಳು ಏನಾಗಿಲ್ಲ, ಇಲ್ಲಿ ಸಮ ಆಗಿಲ್ಲ. ಆದ್ರೆ ಅನುರೂಪ ಬಾಹುಗಳ ಅನುಪಾತ ಏನಾಗಿದೆ? ಇಲ್ಲಿ ಸಮ ಆಗಿದೆ.
ಆದ್ರೆ ಒಂದು ಆಕೃತಿಯನ್ನ ನಾವು ಸಮರೂಪ ಆಕೃತಿ ಅಂತ ಹೇಳ್ಬೇಕಾದ್ರೆ ನಮ್ಗೆ ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕು. ಮೊದಲನೇ ಕಂಡೀಷನ್ ಅನುರೂಪ ಕೋನಗಳು ಏನಾಗಿರ್ಬೇಕು, ಸಮ ಆಗಿರ್ಬೇಕು. ಅನುರೂಪ ಬಾಹುಗಳು ಏನಾಗಿರ್ಬೇಕು, ಸಮಾನುಪಾತದಲ್ಲಿ ಭಾಗಿಸ್ಬೇಕು. ಹಂಗಿದ್ರೆ ಮಾತ್ರ ನಾವು ಅದಕ್ಕೆ ಏನಂತ ಕರಿತೀವಿ, ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಈಗ ಇಲ್ಲಿ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಅನುರೂಪ ಕೋನ ಅಂದಾಗ ನೀವು ಯಾವಾಗ್ಲೂ ಪಿಗೆ ಎನೇ ತಗೋಬೇಕು, ಕ್ಯೂಗೆ ಬಿನೇ ತಗೋಬೇಕು, ಆರ್ಗೆ ಸಿನೇ ತಗೋಬೇಕು, ಎಸ್ಗೆ ಬಿನೇ ತಗೋಬೇಕು. ಮತ್ತೆ ಎಗೆ ಹೋಗಿ ನಾನು ಎಗೆ ಹೋಗ್ಬಿಟ್ಟು ಎಸ್ ತಗೊಳ್ಳೋದಲ್ಲ, ಆರ್ಗೆ ಹೋಗ್ಬಿಟ್ಟು ಬಿ ತಗೊಳ್ಳೋದಲ್ಲ. ಅನುರೂಪ ಅಂತ ಪದ ಇರೋದೇ ಅದಕ್ಕೆ. ಅನುರೂಪ ಕೋನನೂ ಸಮ ಇರಬೇಕು. ಅನುರೂಪ ಬಾಹು ಬಂದ್ರೆ ಪಿ ಕ್ಯೂಗೆ ಎ ಬಿನೇ ಬರಬೇಕು, ಆರ್ ಕ್ಯೂಗೆ ಬಿ ಸಿನೇ ಬರಬೇಕು, ಆರ್ ಎಸ್ ಗೆ ಸಿ ಡಿನೇ ಬರಬೇಕು, ಎಸ್ ಪಿಗೆ ಎ ಡಿನೇ ಬರಬೇಕು. ಅಂತದಿದ್ರೆ ಮಾತ್ರ ನಾವು ಏನಂತ ಕರಿತೀವಿ, ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಅಭ್ಯಾಸ 2.1 ಆದ್ಮೇಲೆ ನೆಕ್ಸ್ಟ್ ತ್ರಿಭುಜಗಳ ಸಮರೂಪತೆ. ನೆಕ್ಸ್ಟ್ ಹೆಡ್ಡಿಂಗ್ ಏನು, ತ್ರಿಭುಜಗಳ ಸಮರೂಪತೆ. ಸಿಮಿಲ್ಯಾರಿಟಿ ಆಫ್ ಟ್ರಯಾಂಗಲ್ಸ್. ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ ಇದಕ್ಕೆ, ಸಿಮಿಲ್ಯಾರಿಟಿ ಆಫ್ ಟ್ರಯಾಂಗಲ್ಸ್, ತ್ರಿಭುಜಗಳ ಸಮರೂಪತೆ. ತ್ರಿಭುಜ ಅನ್ನೋದು ಯಾವಾಗೂ ಏನಂತ ಕರಿತೀವಿ, ಒಂದು ಬಹುಭುಜಾಕೃತಿ. ತ್ರಿಭುಜ ಅನ್ನೋದು ಯಾವಾಗ್ಲೂ ಒಂದು ಬಹುಭುಜಾಕೃತಿ ಆಗಿರುತ್ತೆ. ನೆಕ್ಸ್ಟ್ ಹೆಡ್ಡಿಂಗ್ ತ್ರಿಭುಜಗಳ ಸಮರೂಪತೆ. ಸಿಮಿಲ್ಯಾರಿಟಿ ಆಫ್ ಟ್ರಯಾಂಗಲ್ಸ್. ಸಿಮಿಲ್ಯಾರಿಟಿ ಆಫ್ ಟ್ರಯಾಂಗಲ್ಸ್. ಈ ಕ್ಯಾಪಿಟಲ್ ಬರೀರಿ. ಸಿಮಿಲ್ಯಾರಿಟಿ ಆಫ್ ಟ್ರಯಾಂಗಲ್ಸ್. ತ್ರಿಭುಜ ಅನ್ನೋದು ಏನು, ಒಂದು ಬಹುಭುಜಾಕೃತಿ. ಅದರಲ್ಲಿ ಇರ್ತಕ್ಕಂಥದ್ದು ನೋಡ್ರಿ, ಕಂಡೀಷನ್ ಬರೀತೀನಿ. ಎರಡು ತ್ರಿಭುಜಗಳು ಸಮರೂಪವಾಗಬೇಕಾದರೆ, ಎರಡು ತ್ರಿಭುಜಗಳು ಸಮರೂಪವಾಗಬೇಕಾದರೆ ಎರಡು ತ್ರಿಭುಜಗಳು ಸಮರೂಪವಾಗಬೇಕಾದರೆ ಇಷ್ಟೋ ತನಕ ನಿಮಗೆ ಹೇಳಿದ್ದೀನಿ, ಅದು ಗೊತ್ತಿದೆ ನಿಮಗೆ. ಅವುಗಳ ಅನುರೂಪ ಕೋನಗಳು, ಮೊದಲನೇ ಕಂಡೀಷನ್, ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು. ಅನುರೂಪ ಕೋನಗಳು ಸಮವಾಗಿರಬೇಕು. ನೆಕ್ಸ್ಟ್ ಅವುಗಳ ಅನುರೂಪ ಬಾಹುಗಳ ಅನುರೂಪ ಬಾಹುಗಳ ಅನುಪಾತ ಸಮವಾಗಿರಬೇಕು. ಅನುರೂಪ ಬಾಹುಗಳ ಅನುಪಾತ ಏನಾಗಿರ್ಬೇಕು, ಸಮವಾಗಿರ್ಬೇಕು. ಅಂತಹ ತ್ರಿಭುಜಗಳಿಗೆ, ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮನಾದರೆ ಎರಡು ಅನುರೂಪ ಕೋನಗಳು ಸಮನಾದರೆ ಆ ತ್ರಿಭುಜಗಳನ್ನು ಸಮಕೋನೀಯ ತ್ರಿಭುಜಗಳು ಎನ್ನುವರು. ಆ ತ್ರಿಭುಜಗಳನ್ನು ಸಮಕೋನೀಯ ತ್ರಿಭುಜಗಳು ಎನ್ನುವರು. ಸಮಕೋನೀಯ ತ್ರಿಭುಜಗಳು ಎನ್ನುವರು. ಸಮಕೋನೀಯ ಕೋನಗಳ ಅಳತೆ ಒಂದೇ ಆಗಿರಬೇಕು, ಅಥವಾ
ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮನಾಗಿದ್ದು ಎರಡು ತ್ರಿಭುಜಗಳ ಅನುರೂಪ ಕೋನಗಳು. ಅನುರೂಪ ಕೋನ ಅಂದ್ರೆ ಎಗೆ ಪಿ, ಬಿಗೆ ಕ್ಯೂ, ಸಿಗೆ ಆರ್ ಅಂತ ಕೋನಗಳಿಗೆ ಅನುರೂಪ ಕೋನಗಳು ಅಂತ ಕರೀತಾರೆ. ಆ ಅನುರೂಪ ಕೋನಗಳು ಸಮನಾಗಿದ್ರೆ ಅಂತಹ ತ್ರಿಭುಜಗಳನ್ನು ಎಂತ ತ್ರಿಭುಜ ಅಂತ ಕರಿತೀವಿ? ಸಮಕೋನೀಯ. ಸಮಕೋನೀಯ ತ್ರಿಭುಜಗಳು ಎನ್ನುವರು. ಸಮಕೋನೀಯ ತ್ರಿಭುಜಗಳು ಎನ್ನುವರು. ಇದ್ರ ಮೇಲೆ ನಿಮ್ಗೆ ಏನ್ ಇದಪ್ಪ ಅಂದ್ರೆ ಒಂದು ಪ್ರಮೇಯ ಇದೆ. ಆ ಪ್ರಮೇಯಕ್ಕೆ ನಾವು ಏನಂತ ಕರಿತೀವಿ? ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಕರಿತೀವಿ. ಎರಡು ಸಮಕೋನೀಯ ತ್ರಿಭುಜಗಳಲ್ಲಿ ಯಾವುದೇ ಎರಡು ಬಾಹುಗಳ ಅನುಪಾತ, ಯಾವುದೇ ಎರಡು ಬಾಹು ತಗೋಬಹುದು ನೀವು. ಎ ಬಿಗೆ ಪಿ ಕ್ಯೂ ತಗೋಬಹುದು, ಬಿ ಸಿಗೆ ಕ್ಯೂ ಆರ್ ತಗೋಬಹುದು, ಎ ಸಿಗೆ ಆರ್ ಎಸ್ ತಗೋಬಹುದು. ಯಾವುದೇ ಎರಡು ಬಾಹುಗಳ ಅನುಪಾತ ಒಂದೇ ಇರುತ್ತದೆ. ಅಂತಹ ಪ್ರಮೇಯಕ್ಕೆ ನಾವೇನಂತ ಕರಿತೀವಿ? ಥೇಲ್ಸ್ನ ಪ್ರಮೇಯ ಅಂತ ಕರಿತೀವಿ. ಇದನ್ನ ಮಾಡಿರ್ತಕ್ಕಂತಹ ಗಣಿತಜ್ಞ ಯಾರಪ್ಪ ಅಂದ್ರೆ ಥೇಲ್ಸ್ ಅಂತಕ್ಕಂಥವನು. ಅವನ ಚಿತ್ರನ ಕೊಟ್ಟಿದ್ದಾರೆ ನಿಮಗೆ. ಇದಕ್ಕೆ ನಾವು ಥೇಲ್ಸ್ನ ಪ್ರಮೇಯ ಅಂತ ಕರಿತೀವಿ, ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಕರಿತೀವಿ, ಅಥವಾ ಪ್ರಮೇಯ. ಇದಕ್ಕೆ 2.1 ಅಂತ ಹೇಳ್ತಾರೆ. ಈ ಪ್ರಮೇಯದಿಂದ ಈ ಅಭ್ಯಾಸದಲ್ಲಿ ಪ್ರಮೇಯಗಳು ಸ್ಟಾರ್ಟ್ ಆಗುತ್ತೆ. ಪ್ರಮೇಯ ಎಕ್ಸಾಮಿಗೆ ಎಷ್ಟು ಮಾರ್ಕ್ಸಿಗೆ ಇರುತ್ತೆ? ನಿಮಗೆ 5 ಮಾರ್ಕ್ಸಿಗೆ ಇರುತ್ತೆ ಈ ಸಲಿಯಿಂದ. ಆದ್ರಿಂದ ಥೇಲ್ಸ್ ಪ್ರಮೇಯ ಅಂತ ಕೊಟ್ಟಾಗ ಥೇಲ್ಸ್ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೇಳಿದಾಗ ಸ್ಟೇಟ್ಮೆಂಟ್ ಅನ್ನ ನೀವೇ ಬರ್ಕೊಂಡು ದತ್ತ ಸಾಧನೆಯ ರಚನೆ ಸಾಧನೆಯನ್ನು ಮಾಡಿದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 5 ಮಾರ್ಕ್ಸ್ ಬರುತ್ತೆ. ಅಥವಾ ಬರೀ ಒಂದೇ ಮಾರ್ಕ್ಸಿಗೆ ಥೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ ಅಂತ ಅಷ್ಟೇ ಕೇಳ್ತಾರೆ, ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತನಾದ್ರೂ ಕೇಳ್ಬೋದು. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಥೇಲ್ಸ್ನ ಪ್ರಮೇಯ ಅಂದ್ರೂ ಅದೇ ಸ್ಟೇಟ್ಮೆಂಟೇ ಬರಿಬೇಕು. ಮೂಲ ಸಮಾನುಪಾತತೆಯ ಪ್ರಮೇಯ ಅಂದ್ರೂ ನೀವೇನ್ ಮಾಡಬೇಕು? ಅದೇ ಸ್ಟೇಟ್ಮೆಂಟ್ ಅನ್ನೇ ಬರಿಬೇಕು. ಅದಕ್ಕೆ ನಾವು ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಕರಿತೇವೆ. ಎರಡು ಸಮಕೋನೀಯ ತ್ರಿಭುಜಗಳಲ್ಲಿ ಯಾವುದೇ ಎರಡು ಬಾಹುಗಳ ಅನುಪಾತವು ಯಾವಾಗಲೂ ಒಂದೇ ಆಗಿರುತ್ತದೆ. ಆ ಪ್ರಮೇಯಕ್ಕೆ ನಾವೇನಂತ ಕರಿತೀವಿ? ಥೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ. ಇದು 1 ಮಾರ್ಕ್ಸಿಗೂ ಕೇಳ್ತಾರೆ, ನಿಮಗೆ 5 ಮಾರ್ಕ್ಸಿಗೂ ಕೇಳ್ತಾರೆ. ಈ ಪ್ರಮೇಯವನ್ನ ನಾವೇನ್ ಮಾಡ್ಬೇಕು? ಇವಾಗ ಸಾಧನೆ ಮಾಡಬೇಕು. ಈ ಪ್ರಮೇಯ ಸಾಧನೆ ಮಾಡಿದ್ಮೇಲೆ ಈ ಪ್ರಮೇಯದ ಮೇಲೆ ಏನಿದೆ? ಅಭ್ಯಾಸದ ಲೆಕ್ಕ ಇದೆ. ಪ್ರಮೇಯ ಕೊಟ್ಟಾಗ ಅಭ್ಯಾಸದ ಲೆಕ್ಕ ಬರ್ತಕ್ಕಂಥದ್ದು ತುಂಬಾ ಕಡಿಮೆ ಚಾನ್ಸಸ್ ಇರುತ್ತೆ. ಅಥವಾ ಪ್ರಮೇಯ ಕೊಡದೆ ಹೋದ್ರೆ ಅಭ್ಯಾಸದ ಮೇಲಿನ ಲೆಕ್ಕವನ್ನ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರೆ ನಮ್ಮ ಡ್ಯೂಟಿ ನಾವು ಎರಡನ್ನೂ ಮಾಡಬೇಕು, ಪ್ರಮೇಯವನ್ನು ಮಾಡಬೇಕು. ಇದರಲ್ಲಿ ಪ್ರಮೇಯಗಳು ಜಾಸ್ತಿ ಬರೋದ್ರಿಂದ ಪ್ರಮೇಯ ಮಾಡ್ದಂಗೆ ನೀವು ಮನೆಯಲ್ಲಿ ಮತ್ತೆ ಬರ್ದು ಏನ್ ಮಾಡಬೇಕು? ತೆಗೆದು ಕಲಿಬೇಕು ಅದನ್ನ. ಯಾಕೆಂದ್ರೆ ಪ್ರಮೇಯ ಕ್ವಶನ್ ಪೇಪರ್ ಅಲ್ಲಿ 100ಕ್ಕೆ 100 ಭಾಗ ಇರ್ತಕ್ಕಂತಹ ಒಂದು ಪ್ರಶ್ನೆ. ಅದರಲ್ಲಿ 5 ಮಾರ್ಕ್ಸಿಗೆ ಈ ಸಲಿಯಿಂದ ಇರೋದ್ರಿಂದ ನಿಮಗೆ 5 ಮಾರ್ಕ್ಸ್ಗಳು ಬರುತ್ತೆ. ಇದು ಪೊಯಮ್ ಇದ್ದಂಗೆ, ಏನೂ ತಪ್ಪಾಗಬಾರ್ದು. ಬುಕ್ಕಲ್ಲಿ ಹೆಂಗಿದೆನಾ ಹಂಗೇನೇ ಬರಿಬೇಕು. ಥೇಲ್ಸ್ನ ಪ್ರಮೇಯ ಅಂದ್ರೂ ಅದೇ ಬರಿಬೇಕು. ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೇಳಿದ್ರು ಅದನ್ನೇ ಬರಿಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಆ ಪ್ರಮೇಯವನ್ನ ಮಾಡೋಣ. ಥ್ಯಾಂಕ್ ಯು.